ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಫಲಸಿರಿ ಫಲಸಿರಿ. ಕೇಳಿ ಕಾರ್ಯಕ್ರಮ ಫಲಸಿರಿ 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 ಫಲಸಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಜೈವಿಕ ಇಂಧನದ ಉತ್ಪನ್ನಗಳ ಉಪಯೋಗಿಸುವ ವಿಧಾನ ಹಾಗೂ ಅವುಗಳ ಲಭ್ಯತೆಯನ್ನು ಕುರಿತು ಮಾತನಾಡ್ತಾ ಇದ್ದೇವೆ. ಜೈವಿಕ ಇಂಧನ ಇತ್ತೀಚಿನ ದಿವಸಗಳಲ್ಲಿ ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿದೆ. ಪೆಟ್ರೋಲಿಯಂ ಉತ್ಪನ್ನಗಳು ದುಬಾರಿಯಾಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಹಾಗೂ ಬರಿದಾಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈ ಜೈವಿಕ ಇಂಧನದ ಉತ್ಪಾದನೆಗೆ ಹಾಗೂ ಅದರ ಬಳಕೆಗೆ ವಿಶ್ವದಾದ್ಯಂತ ಹೆಚ್ಚಿನ ಒತ್ತನ್ನು ನೀಡಲಾಗ್ತಾ ಇದೆ. ಈ ಜೈವಿಕ ಇಂಧನವನ್ನು ಉತ್ಪಾದನೆ ಮಾಡುವಂತಹ ಸಂದರ್ಭದಲ್ಲಿ ಅನೇಕ ಉಪ ಉತ್ಪನ್ನಗಳು ನಮಗೆ ದೊರೆಯುತ್ತೆ. ಈ ಉಪ ಉತ್ಪನ್ನಗಳನ್ನು ಬಹಳ ಪರಿಣಾಮಕಾರಿಯಾಗಿ ನಾವು ಕೃಷಿಯಲ್ಲಿ ಬಳಕೆಯನ್ನು ಮಾಡಿಕೊಳ್ಳಬಹುದು. ಯಾವೆಲ್ಲ ಉಪ ಉತ್ಪನ್ನಗಳು ದೊರೆಯುತ್ತೆ, ಅವುಗಳ ಬಳಕೆಯನ್ನು ಮಾಡುವಂಥದ್ದು ಹೇಗೆ, ಬಳಕೆಯನ್ನು ಮಾಡುವ ಮೂಲಕ ನಾವು ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ಮಡೆನೂರಿನ ಸಮೀಪ ಇರುವ ಜೈವಿಕ ಇಂಧನ ಉದ್ಯಾನದ ಸಹ ಯೋಜನಾ ಸಮನ್ವಯ ಅಧಿಕಾರಿ ಡಾಕ್ಟರ್ AC ಗಿರೀಶ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಸರ್, ಈಗ ಜೈವಿಕ ಇಂಧನ ಅನ್ನುವಂಥದ್ದನ್ನು ನಾವು ಆಗಾಗ್ಗೆ ಕೇಳ್ತಾ ಇರ್ತೇವೆ. ಏನು ಜೈವಿಕ ಇಂಧನ ಅಂತ ಹೇಳಿದರೆ? ಜೈವಿಕ ಇಂಧನ ಅಂತಂದರೆ ಇದೊಂದು ಜೀವಿಗಳಿಂದ ತಯಾರಿಸುವಂಥ ಇಂಧನ. ನೀವು ಪೀಠಿಕೆ ಹೇಳುವಾಗಲೇ ಹೇಳಿದ್ರಿ, ಇಂಧನದ ಕೊರತೆ ಅನ್ನೋದು. ಹಾಗೆಯೇ ಇಂಧನ ಪೆಟ್ರೋಲ್ ಮತ್ತು ಡೀಸೆಲ್ ಅದು ಮುಗಿದೋಗುವಂಥ ಸಂಪನ್ಮೂಲ. ಹಾಗಾಗಿ ಅದನ್ನು ಯಾವ ರೀತಿ ನಾವು ನಮ್ಮಲ್ಲೇ ಅದು ತಯಾರು ಮಾಡ್ಕೊಳ್ಳೋದು ಮತ್ತು ಬದಲಿ ಇಂಧನದ ಮೂಲಗಳನ್ನ ಹುಡುಕ್ತಾ ಹೋದಾಗ ನಮಗೆ ಸಾಕಷ್ಟು ಮೂಲಗಳಿದ್ದಾವೆ. ನಿಮಗೆಲ್ಲ ತಿಳಿದಿರೋ ಹಾಗೆ ಸೌರಶಕ್ತಿ ಇದೆ, ವಿದ್ಯುತ್ ಶಕ್ತಿಯಿಂದ ವಾಹನಗಳನ್ನ ಚಾಲನೆ ಮಾಡ್ಬೋದು, ಹಾಗೆಯೇ ವಾಯುಶಕ್ತಿ, ಬೇರೆ ಬೇರೆ ರೀತಿಯ ಅಣುಶಕ್ತಿಯಿಂದನೂ ಸಹ ನಾವೆಲ್ಲ ಇಂಧನನ ತಯಾರು ಮಾಡ್ಕೋಬಹುದು. ಅದರ ಒಂದು ಮುಂದೆ ಹೆಜ್ಜೆಯಾಗಿ ಇದೊಂದು ಜೈವಿಕ ಇಂಧನ ಅನ್ನೋದು. ಸೊ ಈ ಜೈವಿಕ ಇಂಧನ ಹೆಚ್ಚಿಗೆ ಪ್ರಾಮುಖ್ಯತೆ ಪಡೆಯೋದಕ್ಕೆ ಕಾರಣ ಏನು ಅಂತಂದರೆ, ನಾನು ಹೇಳಿದಂಥ ಈ ಸೌರಶಕ್ತಿ, ವಿದ್ಯುತ್ ಶಕ್ತಿ ಇವುಗಳೆಲ್ಲ ಏನಾಗ್ತದೆ, ಶೇಖರಣೆ ಮಾಡೋಕ್ಕಾಗಲ್ಲ. ಹಾಗೆಯೇ ಅದನ್ನು ಒಂದು ಕಡೆಯಿಂದ ಒಂದು ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೂ ಆಗಲ್ಲ. ಸೊ ಇದರಲ್ಲಿ ಏನಾಗ್ತದೆ, ಮಾಡ್ಬೋದಾದ್ರೂ ಟ್ರಾನ್ಸ್ಮಿಷನ್ ಲಾಸ್ಗಳು ತುಂಬ ಇರ್ತವೆ. ಸೊ ಆ ಒಂದು ತೊಂದರೆಯಿಂದ ನಮ್ಮದೇನು ವಿದ್ಯುತ್ ಶಕ್ತಿ ಇರ್ಬೋದು ಅಥವಾ ಅಣುಶಕ್ತಿ ಇವ್ಯಾವುಗಳು ನಮಗೆ ಅಷ್ಟು ಪ್ರಚಲ ಆಗಿ ಬರಲಿಲ್ಲ. ಸೊ ನಮಗೆ ಈಗ ಅದು ಸಾಧ್ಯತೆ ಹೊಂದಿರೋದಂಥ ದ್ರವ ಮೂಲದ ಇಂಧನವಾಗಿ ಜೈವಿಕ ಇಂಧನ. ಸೊ ಈಗ ಜೈವಿಕ ಇಂಧನ ಅಂದರೆ ಆಗಲೇ ಹೇಳಿದೆ, ಜೀವಿಗಳಿಂದ ಬರುವಂಥ ಒಂದು ಇಂಧನ ಇದು. ಸೊ ಜೀವಿ ಯಾವುದಾರಾಗಿರ್ಬೋದು, ಸಸ್ಯ ಮೂಲ ಇರ್ಬೋದು, ಪ್ರಾಣಿ ಮೂಲ ಇರ್ಬೋದು, ಅಥವಾ ಮೈಕ್ರೋ ಆರ್ಗ್ಯಾನಿಕ್ ಏಕ ಜೀವಿಗಳಿಂದನೂ ಸಹ ಈ ಒಂದನ್ನು ತಯಾರು ಮಾಡ್ಬೋದು. ಈ ಸಸ್ಯ ಮೂಲ ಅಂತಂದ ತಕ್ಷಣ ನಮಗೆ ಎಣ್ಣೆ ಬೀಜಗಳಿಂದ ಬರುವಂಥ ಮೂಲ. ಸಸ್ಯದಲ್ಲಿ 150ಕ್ಕಿಂತ ಹೆಚ್ಚು ಜಾತಿ ಸಸ್ಯಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಇದೆ. ಹೊಂಗೆ ಇರ್ಬೋದು, ಬೇವಿರ್ಬೋದು, ಮತ್ತು ಖಾದ್ಯವಾಗಿರುವಂಥ ಸನ್ಫ್ಲವರ್, ಸೂರ್ಯಕಾಂತಿ ಇರ್ಬೋದು, ಗ್ರೌಂಡ್ ನೆಟ್, ಸೊ ಈ ಥರ ಸೆಸಾಮಮ್ ಇರ್ಬೋದು, ಇವೆಲ್ಲ ಎಣ್ಣೆ ಬೀಜಗಳು ಇದ್ದಾವೆ. ಸೊ ಇವುಗಳಿಂದ ನಾವು ಎಣ್ಣೆ ತೆಗೆದು ಎಣ್ಣೆಯಿಂದ ನಾವು ಇಂಧನನ ತಯಾರು ಮಾಡ್ಕೋಬೋದು. ಸೊ ಇದು ನಮಗೆ ಖಾದ್ಯ ತೈಲಗಳಾದಂತಹ ಸೂರ್ಯಕಾಂತಿ ಮತ್ತು ಶೇಂಗಾ ಇವುಗಳನ್ನೆಲ್ಲ ನಾವು ಮಾಡ್ತಾ ಹೋದರೆ ನಮಗೆ ಬೇಕಿರೋ ಅಡುಗೆಗೆ ಬೇಕಾಗಿರುವಂಥದ್ದನ್ನು ನಾವು ಆಮದು ಮಾಡ್ಕೋಬೇಕಾಗತ್ತೆ ಅನ್ನೋವಂಥ ಒಂದು ಉದ್ದೇಶದಿಂದ ನಮ್ಮ ಸರ್ಕಾರ ಈ ಒಂದು ನೀತಿಯನ್ನು ಮಾಡಿದೆ. ಜೈವಿಕ ಇಂಧನ ನೀತಿಯಲ್ಲಿ ಇವು ಯಾವ ಖಾದ್ಯ ತೈಲಗಳನ್ನ ಉಪಯೋಗಿಸದೇ ಇರೋ ರೀತಿಯಲ್ಲಿ ಒಂದು ನೀತಿಯನ್ನು ಮಾಡಿದೆ. ಸೊ ಈಗ ಉಳಿದಿರುವಂಥದ್ದು ನಮಗೆ ಅಖಾದ್ಯ ತೈಲಗಳು. ಅದರಲ್ಲಿ ಮುಖ್ಯವಾಗಿರುವಂಥದ್ದು, ಇದು ಮುಂಚಿನೂ ಪ್ರಚಲಿತವಾಗಿ ಉಪಯೋಗಿಸ್ತಾ ಇದ್ರು ನಮ್ಮ ರೈತರು. ಹಳೆ ಕಾಲದ ತಾತ ಮುತ್ತಾಚದಿಂದ ದೀಪದ ಎಣ್ಣೆ ಆಗಿ ಹೊಂಗೆ ಇರ್ಬೋದು, ಹಿಪ್ಪೆ ಇರ್ಬೋದು, ಇವನ್ನೆಲ್ಲ ಎಣ್ಣೆಗಳನ್ನ ನಾವು ಉಪಯೋಗಿಸ್ತಾ ಇದ್ವಿ. ಸೊ ಇದು ಹೆಜ್ಜೆ ಮುಂದೆ ಹೋಗಿ ಇದನ್ನೇ ನಾವು ಜೈವಿಕ ಇಂಧನ ತಯಾರು ಮಾಡೋದಕ್ಕೂ ಇವೇ ಸಸ್ಯಗಳನ್ನ ಉಪಯೋಗಿಸ್ಕೊಂಡು ಮುಂದುವರಿಯುವಂಥ ಒಂದು ಯೋಜನೆ ಆಯಿತು. ಸೊ ಇದರಲ್ಲಿ ಏನಾಗ್ತಾ ಇದೆ, ಹೊಂಗೆ ಮತ್ತು ಬೇವು, ಹಿಪ್ಪೆ, ಸಿಮರುಬ, ಸುರಹೊನ್ನೆ, ಅಮೂರ
ಈ ಥರ 6 ಜಾತಿ ಸಸ್ಯಗಳು ಏನಾಗ್ತದೆ, ಇವು ಯಾವಕ್ಕೂ ಹೆಚ್ಚಿಗೆ ನೀರಿನ ಬೇಡಿಕೆ ಇರೋದಿಲ್ಲ. ಸೊ ಮುಂಚೆ ನಿಮಗೆಲ್ಲ ಗೊತ್ತಿದೆ, ನಮ್ಮ ಹೊಂಗೆಗೆ ಯಾರು ನೀರು ಹಾಕ್ತವ್ರಲ್ಲ, ಬೇವಿಗೆ ಅವಾಗೆ ಹುಟ್ಕೊಂಡು ಬಂದಿರುವಂಥವು ಯಾವುದೇ ಥರದ ಪೋಷಣೆ ಮಾಡಿದಿರಲಿಲ್ಲ, ನೈಸರ್ಗಿಕವಾಗಿ ಬೆಳೆದು ಬರ್ತದೆ. ಸೊ ಅಂಥವನ್ನ ನಾವು ಉಪಯೋಗಿಸ್ಕೊಂಡು ಅದರಿಂದ ಎಣ್ಣೆ ಅಂಶ ಜಾಸ್ತಿ ಇರುವಂಥ ಒಳ್ಳೊಳ್ಳೆ ಸಸ್ಯಗಳನ್ನ ನಾವು ಐಡೆಂಟಿಫೈ ಮಾಡಿ ಈ 6 ಜಾತಿ ಸಸ್ಯಗಳನ್ನ ನಾವೀಗ ಎಲ್ಲ ರೈತ ಹೊಲಗಳ ಬದುಗಳಲ್ಲಿ ಹಾಗೂ ಜಮೀನಿನ ಆಸುಪಾಸು, ಇದು ವೇಸ್ಟ್ ಲ್ಯಾಂಡ್ ಅಂತ ಏನು ಹೇಳ್ತೀವಿ ಅಂಥ ಕಡೆ, ಮತ್ತು ರಸ್ತೆ ಬದುಗಳಲ್ಲೂ ಸಹ ಹಾಕೋದಕ್ಕೆ ನಾವು ಶಿಫಾರಸು ಮಾಡಿ 2007ರಿಂದ ಇಲ್ಲಿವರೆಗೂ 17 ಲಕ್ಷ ಸಸಿಗಳನ್ನ ನಮ್ಮ ಜೈವಿಕ ಇಂಧನ ಉದ್ಯಾನದಿಂದ ರೈತರಿಗೆ ನೀಡಲಾಗಿದೆ. ಸೊ ಇದನ್ನು ಉಳ ಭೂಮಿಲಿ ಹಾಕಬಾರ್ದು ಅನ್ನೋದು ಒಂದು ನೀತಿ. ಅದೇನು ನಾನು ಆಗಲೇ ಹೇಳಿದ ಜೈವಿಕ ಇಂಧನ ನೀತಿಲಿ ಇದು ಒಂದಿದೆ. ಯಾಕೆಂದರೆ ಸೇಮ್ ರೀಸನ್, ಫುಡ್ ಸೆಕ್ಯೂರಿಟಿ, ಆಹಾರದ ಒಂದು ಭದ್ರತೆಗೆ ನಾವು ಫಲವತ್ತಾದ ಭೂಮಿನ ಆಹಾರ ಬೆಳವಣಿಗೆ ಉಪಯೋಗಿಸ್ಕೊಂಡು ಏನು ಇವೆಲ್ಲ ವೇಸ್ಟ್ಲ್ಯಾಂಡಲ್ಲಿ ಬೆಳೆಯುವಂಥ ತಾಕತ್ತಿರುವಂಥ ಈ ಸಸ್ಯಗಳನ್ನ ಬದುಗಳಲ್ಲಿ ಮತ್ತು ಬಂಜರು ಭೂಮಿಗಳಲ್ಲಿ ಹಾಕಿ ಅದರಲ್ಲಿ ಬರೋಷ್ಟು ಪ್ರಮಾಣದಲ್ಲಿ, ಈಗ ನಾವು ಸಾವಿರಾರು ಗಟ್ಟಲೆ ದುಡ್ಡು ಬರುತ್ತೆ ಅಂತ ಹೇಳಲ್ಲ, ಊಟದ ಜೊತೆ ಉಪ್ಪಿನಕಾಯಿ ಇದ್ದಂಗೆ ನಮಗೆ ಮುಖ್ಯವಾದ ಊಟ ಆಹಾರ ಧಾನ್ಯಗಳಿರ್ಬೋದು. ಇದರಿಂದ ಏನಾಗ್ತದೆ, ಬದುಗಳಲ್ಲಿ ಏನು ಬೆಳೆದಿರುವಂಥದ್ದು ಆ ಒಂದು ಎಷ್ಟು ಬರುತ್ತೋ ಅಷ್ಟನ್ನು ನಾವು ಬೀಜನ ಆಯ್ದು ಅದನ್ನು ಎಣ್ಣೆ ನಾವೇ ತಗೋಬೋದು, ಸಂಘಗಳನ್ನ ಮಾಡಿಕೊಂಡು ಹಳ್ಳಿಗಳಲ್ಲಿ ಹಳ್ಳಿ ಮಟ್ಟದಲ್ಲೇ ಮಾಡ್ಕೋಬೋದು. ಇಲ್ಲ ಅದನ್ನು ಜೈವಿಕ ಇಂಧನ ಉದ್ಯಾನಕ್ಕೆ ಕೊಟ್ಟರು ನಾವು ಅದನ್ನು ಒಳ್ಳೆ ಬೆಲೆ ಕೊಟ್ಟು ತಗೊಳ್ಳುವಂಥ ಒಂದು ರೂಢಿ ಇದೆ. ಸೊ ಇವುಗಳಲ್ಲಿ ಎಣ್ಣೆ ತೆಗೆಯೋದು ಮೆಷಿನ್ಗಳು ಸಹ ನಮ್ಮ ಜೈವಿಕ ಇಂಧನ ಉದ್ಯಾನದಿಂದನೂ ಮಾರ್ಪಾಡು ಮಾಡಿ ಎಲ್ಲ ವಿತರಣೆ ಮಾಡಿದ್ದೀವಿ ಒಂದಷ್ಟು ಜನಕ್ಕೆ, ಸಂಘಗಳಿಗೆ. ಸೊ ಅವುಗಳು ಏನಾರ ನೀವು ಬೇಕು ಅಂತಂದರೆ, ರೈತ ಬಾಂಧವರಿಗೆ ಬೇಕು ಅಂದರೆ ಅವರೇ ನಬಾರ್ಡಿಂದನೂ ಸಹ ಅವರಿಗೆ ಸಹಾಯಧನ ಸಿಗ್ತದೆ. ಸೊ ಇದರಲ್ಲಿ ಸಹಾಯಧನದಲ್ಲಿ ಈ ಎಣ್ಣೆ ಬೀಜಗಳು ಏನು ನಿಮ್ಮಲ್ಲೇ ಇದೆ ಅದನ್ನು ನೀವೇ ಎಣ್ಣೆ ತೆಗೆದು ಎಣ್ಣೆನ ಉಪಯೋಗಿಸ್ಬೋದು, ಅವರೆಲ್ಲೇ ಉಪಯೋಗಿಸ್ಬೋದು. ಇಲ್ಲ ಅಂತಂದರೆ ಹಿಂಡಿಗಳನ್ನ ಹೊಲಗದ್ದೆಗಳು ಉಪಯೋಗಿಸ್ಬೋದು. ಎಣ್ಣೆನ ದೀಪದ ಎಣ್ಣೆ ಆದರೂ ಉಪಯೋಗಿಸ್ಬೋದು. ಇಲ್ಲ ನಮಗೆ ಜೈವಿಕ ಇಂಧನ ಉದ್ಯಾನ ಕೊಟ್ಟರೆ ಜೈವಿಕ ಇಂಧನ ತಯಾರು ಮಾಡೋದಕ್ಕೆ ನಾವು ಉಪಯೋಗಿಸ್ಕೊಳ್ತೀವಿ. ಸೊ ಈ ನಿಟ್ಟಿನಲ್ಲಿ ರೈತರುಗಳು ಸಂಘ ರಚನೆ ಮಾಡಿಕೊಂಡು ನಾವಾಗಲೇ 484 ಸಂಘಗಳನ್ನ ನಾವು ಮಾಡಿದ್ದೀವಿ. ಜೈವಿಕ ಇಂಧನ, ಎಣ್ಣೆ ಬೀಜ ಹಾಗೂ ಇತರ ಉತ್ಪನ್ನಗಳ ಸಂಗ್ರಹಗಾರ ಸಹಕಾರ ಸಂಘ ಅಂತ ಅಂದ್ಬಿಟ್ಟು 484 ಸಂಘಗಳನ್ನ ಹಾಸನ ಜಿಲ್ಲೆಯಲ್ಲಿ ಮಾಡಿದ್ದೀವಿ. ಅದು ಒಳ್ಳೆ ಕೆಲಸ ಮಾಡ್ತಾಯಿತ್ತು. ಆದರೆ 7-8 ವರ್ಷದಿಂದ ಅಧಿಕಾರಿಗಳ ಬದಲಾವಣೆಯಿಂದಾಗಿ ಸ್ವಲ್ಪ ಅದು ನೆನಗುದಿಗೆ ಬಿದ್ದಿದೆ. ಸೊ ಮುಂದೆ ಯಾವೊಂದು ಮಾದರಿ ಇದೆ ಆ ಮಾದರಿನ ನಾವು ಮುಂದುವರಿಸ್ಕೊಂಡು ಹೋದರೆ ತೋಟಗಾರಿಕಾ ಬೆಳೆಗಳಿಗಿರ್ಬೋದು ಅಥವಾ ಬೇರೆ ಬೇರೆ ಬೆಳೆಗಳಿಗೂ ಸಹ ಇದನ್ನು ಹಾಕ್ಕೊಂಡು ಅಲ್ಲೇ ತಯಾರು ಮಾಡಿ ಅಲ್ಲೇ ಒಂದು ಮಾರುಕಟ್ಟೆಯನ್ನು ತಯಾರು ಮಾಡೋ ಒಂದು ಅವಕಾಶ ಇರ್ತದೆ. ಈ ಜೈವಿಕ ಇಂಧನ ಇತ್ತೀಚಿನ ದಿವಸಗಳಲ್ಲಿ ಹೆಚ್ಚು ಬೇಡಿಕೆಯನ್ನು ಪಡೆದುಕೊಂಡಿದೆ ಮತ್ತು ಹೆಚ್ಚು ಮಹತ್ವವನ್ನು ಪಡೆದುಕೊಂಡಿದೆ. ಇದು ಕೇವಲ ನಮ್ಮ ದೇಶದಲ್ಲಿ ಅಂತ ಅಲ್ಲ, ವಿಶ್ವದಾದ್ಯಂತ ಜೈವಿಕ ಇಂಧನಕ್ಕೆ ಹೆಚ್ಚು ಒತ್ತನ್ನು ನೀಡ್ತಾ ಇರ್ತಕ್ಕಂಥದ್ದು. ಯಾಕೆ ಇಷ್ಟೊಂದು ಮಹತ್ವ ಬಂತು ಇದಕ್ಕೆ? ನೀವು ಮೊದಲನೇ ಪೀಠಿಕೆಯಲ್ಲಿ ಹೇಳಿದ್ರಿ, ನಾವು ಇದನ್ನು 85% ನಾವು ಹೊರದೇಶದಿಂದ ತರಿಸ್ಕೊಳ್ತೀವಿ ಪೆಟ್ರೋಲಿಯಂ ಉತ್ಪನ್ನಗಳನ್ನ. ಸೊ ಇಲ್ಲೇ ತಯಾರು ಮಾಡುವಂಥದ್ದು ಅಂದರೆ ನಮ್ಮ ಭಾರತ ರಾಷ್ಟ್ರದಲ್ಲೇ ತಯಾರು ಮಾಡುವಂಥದ್ದು 15% ಇರ್ತದೆ. ಸೊ ಮಿಕ್ಕಿದ್ದೆಲ್ಲ ಹೊರಗಡೆಯಿಂದ ಬರುವಾಗ ವಿದೇಶಿ ವಿನಿಮಯ ಹೆಚ್ಚಿರ್ತದೆ. ಸೊ ವಿದೇಶಿ ವಿನಿಮಯ ಅದನ್ನು ಖರ್ಚು ಜೊತೆಗೆ ಬೆಲೆನೂ ಅಷ್ಟೇ ಏರಿಳಿತ ಹೆಚ್ಚಿಗೆ ಇರ್ತದೆ. ಅಲ್ಲಿ ಡಾಲರ್ ಬೆಲೆ ಈಗೆಲ್ಲ ನೋಡ್ತಾ ಇದ್ದೀರಾ, ಯುದ್ಧ ಆದಾಗ ಹಾರ್ಮೋಸ್ ಬಂದ್ ಮಾಡಿದಾಗ ಆಗಿರುವಂಥ ಇದು $60 $120 ಹೋಗಿರುವಂಥದ್ದನ್ನು ನಾವು ಬ್ಯಾರಲ್ಗೆ ನೋಡಿರುವಂಥದ್ದು ಆಗ್ತಾ ಇದೆ. ಸೊ ಇವೆಲ್ಲ ಏರಿಳಿತಗಳು ಆಗುತ್ತೆ ಅನ್ನೋ ಒಂದು ಇದು. ಮತ್ತು ಮುಖ್ಯವಾಗಿರೋದು ಅಂತಂತಂದರೆ ಇಲ್ಲಿ ಲೋಕಲಲ್ಲೂ ಸಹ ಸಿಗೋದು ಅವಕಾಶಗಳು ಅಷ್ಟೇ. ಈಗ ಯುದ್ಧ ಬಂತು ಅಂದರೆ ನಮಗೆ ರೇಟ್ ಜಾಸ್ತಿ ಆಗೋದಲ್ಲದೆ ಲಭ್ಯತೆಯೂ ಇರೋದಿಲ್ಲ. ಸೊ ಲಭ್ಯತೆ ಕಮ್ಮಿ ಆದಾಗ ಇಲ್ಲಿ ಹಾಹಾಕಾರ ಶುರುವಾಗ್ತದೆ. ಸೊ ಆ ಒಂದು ಎಲ್ಲ ಉದ್ದೇಶದಿಂದ ನಮ್ಮಲ್ಲೇ ತಯಾರಾಗುವಂಥ ಇಂಧನಗಳ ಬಗ್ಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಕೊಟ್ಟು ಇದನ್ನು 1972ರಿಂದನೂ ಶುರುವಾಗಿದೆ ಬದಲಿ ಇಂಧನದ ಬಗ್ಗೆ ಸಾಕಷ್ಟು ರಿಸರ್ಚ್ಗಳು. ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ಅಂದರೆ ಬೆಂಕಿ ಹತ್ಕೊಂಡಾಗ ಆಗ ಬಾವಿ ತೋಡಕ್ಕೆ ಹೋಗೋದು ಅನ್ನೋ ರೀತಿಯಲ್ಲಿ ನಮ್ಮ ಈ ಒಂದು ಕೆಲಸಗಳಾಗ್ತಾ ಇದೆ. ಯಾಕೆಂದರೆ ಆವಾಗ ಮುಂಚಿಂದನೂ ನಾವು ಬದಲಿ ಇಂಧನದ ಬಗ್ಗೆ ಹೆಚ್ಚಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದಿದ್ರೆ ಸೊ ಈಗ ನಾವು ಆ ಒಂದು ತಲೆನೋವು ಇರ್ತಿರ್ಲಿಲ್ಲ. ಆದರೂ ಈ ಒಂದು ಸರ್ಕಾರದಿಂದ ಆಗ್ತಾ ಇದೆ ಸೌರಶಕ್ತಿ ಬಗ್ಗೆ ಹೆಚ್ಚಿಗೆ ಒತ್ತು ಕೊಟ್ಟು ಬೇರೆ ದೇಶಗಳಲ್ಲಾಗಿರುವಂಥ ಪ್ರಮಾಣದಲ್ಲಿ ನಮಗೇನು ತೊಂದರೆಗಳಾಗಿಲ್ಲ. 4-5% ಅಷ್ಟೇ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇನ್ಕ್ರೀಸ್ ಆಗ್ತಾ ಇದೆ ರೇಟ್. ಆದರೆ ಬೇರೆ ದೇಶಗಳೆಲ್ಲ ನೀವು ನೋಡಿರಂಗೆ 12-20-25% 50% ಆಗಿರುವಂಥವು ನೋಡ್ತಾ ಇದ್ವಿ ಬೇರೆ ರಾಷ್ಟ್ರಗಳಲ್ಲಿ. ಆ ಒಂದು ಸ್ಥಿತಿಯಲ್ಲಿ ಈಗ ನಮ್ಗೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದರೆ ಏರೋ ಫ್ಯೂಯಲ್ ಅಂತ ಬರ್ತದೆ,
ಏರೋಪ್ಲೇನ್ಗಳಿಗೆ ನಾವು ಫ್ಯೂಯಲ್ ಬಳಕೆ ಮಾಡುವಂಥದ್ದು ಸಸ್ಟೈನಬಲ್ ಒಂದು ಫ್ಯೂಯಲ್ ಒಂದು ಇದನ್ನು ತಯಾರು ಮಾಡಬೇಕಾಗುತ್ತೆ. ಈ ಒಂದು ಎಥನಾಲ್ ಅಂತ ನಾವು ಉಪಯೋಗಿಸ್ತೀವಿ, ಅದು ಶುಗರ್ ಕ್ಯಾನಿಂದ ಬರುವಂಥದ್ದು. ಅದನ್ನು ನಾವು ಇದಕ್ಕೆ ಉಪಯೋಗಿಸೋಕ್ಕಾಗೋದಿಲ್ಲ, ಏರೋಪ್ಲೇನ್ಗಳಿಗೆ ಉಪಯೋಗಿಸೋಕ್ಕಾಗಲ್ಲ. ಆ ಒಂದು ಜಾಗದಲ್ಲಿ ನಮ್ಮದೇನು ಜೈವಿಕ ಇಂಧನ ಇದೆ, ಎಣ್ಣೆ ಬೀಜದಿಂದ ಬಂದು ಮಾಡಿರೋಂಥ ಇದು ಉತ್ಕೃಷ್ಟವಾದಂಥ ಕ್ವಾಲಿಟಿ ಇರುವಂಥದ್ದು. ಹಾಗಾಗಿ ಇದನ್ನಷ್ಟೇ ಉಪಯೋಗಿಸ್ಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ 1% ಏನು ಏರೋ ಫ್ಯೂಯಲ್ ಇರ್ತದೆ, ಅದನ್ನು ನಾವು ಈ ಒಂದು ಇಂಧನದಿಂದ ಸಾವಯವ ಅಂತ ಏನು ಹೇಳ್ತೀವಿ ಅಥವಾ ಬಯೋಫ್ಯೂಯಲ್ ಅಂತ ಏನು ಹೇಳ್ತೀವಿ, ಇದರಿಂದ ಉಪಯೋಗಿಸ್ಬೇಕು ಅನ್ನೋದು ನೀತಿಯನ್ನು ಮಾಡ್ತಾ ಇದೆ ಸರ್ಕಾರ. ಸೊ ಅದು ಮಾಡಿದಾಗ ನಾವು ಲಕ್ಷಾನುಗಟ್ಟಲೆ ಲೀಟ್ರಷ್ಟು ಜೈವಿಕ ಇಂಧನ ಬೇಕಾಗ್ತದೆ. ಆಗ ರೈತರಿಗೆ ಈ ಒಂದು ಒಳ್ಳೆಯ ಒಂದು ಅವಕಾಶ ಸಿಗ್ತದೆ. ಸೊ ರೇಟು ಸಹ ಒಳ್ಳೆಯ ರೇಟ್ ಸಿಗುವಂಥ ಸಾಧ್ಯತೆಗಳು ಹೆಚ್ಚಿಗಿದೆ. ಈಗ ಕಲೆಕ್ಟ್ ಮಾಡೋದಕ್ಕೆ ಕಷ್ಟಪಡ್ತಿರೋ ರೈತರು ಮುಂದೆ ಅದನ್ನು ಸಂಗ್ರಹಿಸಿ ಅದನ್ನು ಮಾರಾಟ ಮಾಡೋದಕ್ಕೆ ಒಂದು ಅವಕಾಶ ಹೆಚ್ಚಿರ್ತವೆ. ಸರ್, ಈಗ ಹೊಂಗೆ ಆಗಲಿ ಬೇವಾಗಲಿ ಅದರಲ್ಲಿ ಬರುವಂಥ ಎಣ್ಣೆ ಇರುತ್ತಲ್ಲ, ಅದನ್ನೇ ನಾವು ಜೈವಿಕ ಇಂಧನ ಅಂತ ಹೇಳಿ ಕರಿತೀವ ಅಥವಾ ಅದನ್ನು ಮತ್ತೆ ನೀವು ಪರಿವರ್ತನೆ ಮಾಡ್ತೀರಾ, ಹೇಗೆ? ಇದು ಜೈವಿಕ ಇಂಧನ ಅಂತಂದರೆ ಏನು ಎಣ್ಣೆ ಬಂದಿರುತ್ತೆ ಅದನ್ನು ಮತ್ತೆ ಟ್ರಾನ್ಸ್ಎಸ್ಟ್ರಿಫಿಕೇಶನ್ ಅಂತ ಒಂದು ಸಣ್ಣ ರಾಸಾಯನಿಕ ಕ್ರಿಯೆ ಇದೆ. ಅದರಲ್ಲಿ ಏನು ಅಂತಂದರೆ ಎಣ್ಣೆನ ಮೆಥನಾಲ್ ಅಥವಾ ಎಥನಾಲ್ ಜೊತೆ ಮಿಕ್ಸ್ ಮಾಡಿ ಅದನ್ನು ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಪೊಟ್ಯಾಷಿಯಂ ಹೈಡ್ರಾಕ್ಸೈಡನ್ನು ಕೆಟಲಿಸ್ಟ್ ಆಗಿ ಯೂಸ್ ಮಾಡಿ ಅದನ್ನು 60 ಡಿಗ್ರಿ ಸೆಂಟಿಗ್ರೇಡಲ್ಲಿ 2 hours 120 ನಿಮಿಷ ಅದನ್ನು ಕಾಯಿಸಿದಾಗ ಅದು 2 ಪದರವಾಗಿ ಬೇರ್ಪಡುತ್ತೆ. ಈ ಮೇಲ್ಪದರ ಡೀಸೆಲ್ ಇರುತ್ತೆ, ಕೆಳಗಡೆ ಪದರದಲ್ಲಿ ಗ್ಲಿಸರಿನ್ ಅಂತ ಉತ್ಪನ್ನ ಇರುತ್ತೆ. ಸೊ ಈ ಗ್ಲಿಸರಿನನ್ನು ತೆಗೆದುಬಿಟ್ಟು ಅಂದರೆ ಇದನ್ನು ಡಿಕ್ಯಾಂಟ್ ಮಾಡಿ ಮೇಲ್ಗಡೆ ಇದನ್ನು ನಾವು ಬಯೋಡೀಸೆಲ್ ನಾವು ಹಾಟ್ ವಾಟರ್ ವಾಶ್ ಮಾಡಿದಾಗ ಪ್ಯೂರ್ ಕ್ವಾಲಿಟಿ ಡೀಸೆಲ್ ಸಿಗುತ್ತೆ. ಯಾವುದು ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ, ಗ್ಲಿಸರಿನ್ ಇರುತ್ತಾ ಅಥವಾ ಬಯೋಫ್ಯೂಲ್ ಇರುತ್ತೆ? 10% ಗ್ಲಿಸರಿನ್ ಇರುತ್ತೆ, 90% ಬಯೋಡೀಸೆಲ್ ಇರುತ್ತೆ. ಆಮೇಲೆ ಅದನ್ನು ನಾವು ಜೈವಿಕ ಇಂಧನವಾಗಿ ಬಳಕೆಯನ್ನು ಅದು ಡೈರೆಕ್ಟಾಗಿ ಏನು ಡೀಸೆಲ್ ಉಪಯೋಗಿಸ್ತಿದ್ರಿ ಅದರ ಬದಲಿ ಇದನ್ನು ಉಪಯೋಗಿಸ್ಬೋದು. ಈಗ B6 and above ಇರೋ ವೆಹಿಕಲ್ಸ್ ಎಲ್ಲದಕ್ಕೂ ಅದು ಉಪಯೋಗಿಸುವಂಥ ಒಂದು ಕ್ಷಮತೆ ಇರ್ತದೆ. ಈಗ ನಮ್ಮಲ್ಲಿ ಲಭ್ಯತೆ ಕಮ್ಮಿ ಇರೋದ್ರಿಂದ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಉಪಯೋಗಿಸೋದಕ್ಕೆ ನಾವು ಪ್ರಾಮುಖ್ಯತೆ ಕೊಡ್ತಾ ಇಲ್ಲ. 5% 10% ಉಪಯೋಗಿಸಿ ಅಂದರೆ 5% ಬಯೋಡೀಸೆಲ್ ಹಾಕಿದ್ರೆ ಇನ್ನು 95% ಡೀಸೆಲ್ನ ಉಪಯೋಗಿಸ್ಕೊಂಡು ಮಿಶ್ರಣ ಮಾಡಿದ್ರೆ ಅದರದ್ದು ಹೆಚ್ಚಿಗೆ ಉಪಯೋಗ ಬರ್ತದೆ. ಉತ್ಪನ್ನ ಕಮ್ಮಿ ಇರೋದ್ರಿಂದ ಉತ್ಪನ್ನ ಹೆಚ್ಚಿಗೆ ಆಗೋವರೆಗೂ ನಾವು ಅದನ್ನು ಉಪಯೋಗಿಸ್ಬೋದು. ನೇರವಾಗಿ ಬಳಕೆಯನ್ನು ಮಾಡಬಹುದು ನಮ್ಮ ವಾಹನ. ಹೌದು, B100 ಅಂತ ಹೇಳ್ತೀವಿ. B100 ಮಾಡಿದ್ರು ಏನೂ ತೊಂದರೆ ಇಲ್ಲ. ಬಟ್ ಒಂದ್ಸಲ ಸ್ಟಾರ್ಟ್ ಮಾಡಿದ್ಮೇಲೆ ಅದನ್ನು ಕಂಟಿನ್ಯೂಸ್ ಅದನ್ನೇ ಯೂಸ್ ಮಾಡಬೇಕಾಗ್ತದೆ. ಯಾಕೆಂದರೆ ಮತ್ತೆ ಮಧ್ಯದಲ್ಲಿ ನಾವೇನಾದ್ರು ಬಯೋಡೀಸೆಲ್ನ ನಿಲ್ಲಿಸಿ ಡೀಸೆಲ್ಗೆ ಹೋದ್ವಿ ಅಂತಂದಾಗ ಅದರಲ್ಲಿ ಏನು ಕರಗದೇ ಇರೋವಂಥ ಕೆಲವು ಕಿಣಗಳಿರ್ತವೆ, ಪಾರ್ಟಿಕಲ್ಸ್ ಏನಾಗ್ತವೆ ಹೋಗಿ ಫಿಲ್ಟ್ರಲ್ಲಿ ಸಿಗಾಕೊಳ್ಳುತ್ತೆ. ಸೊ ಹಾಗಾಗಿ ಇದು ಬಯಾಲಜಿಕಲ್ ಇದಿರೋದ್ರಿಂದ ಸೊ ನಮಗೆ ಅದನ್ನು ಅದೇ ಇದರಲ್ಲಿ ಅದನ್ನು ಕರಗಿಸ್ಬೇಕಾಗ್ತದೆ. ಬಯೋಡೀಸೆಲನ್ನೇ ಯೂಸ್ ಮಾಡಿಕೊಂಡೆ ಅದು ಕರಗುತ್ತೆ. ಸೊ ಆ ಒಂದು ತೊಂದರೆ ಇರೋದ್ರಿಂದ ನಾವು ಒಂದು ಸಲ ಯೂಸ್ ಮಾಡಿದ್ರೆ ಕಂಟಿನ್ಯೂಸ್ ಯೂಸ್ ಮಾಡಬೇಕು. ಇನ್ನೊಂದು ಅದಕ್ಕೆ 100% ನಾವು ಯೂಸ್ ಮಾಡೋದಕ್ಕೆ ನಾವು ಶಿಫಾರಸು ಮಾಡೋದಿಲ್ಲ, ಯಾಕೆಂದರೆ ಲಭ್ಯತೆ ಕಮ್ಮಿ ಇರ್ತದೆ. ಸೊ ಪ್ರೊಡ್ಯೂಸ್ ಮಾಡಿದ್ದೆಲ್ಲ ನಾವು ಉಪಯೋಗಿಸ್ತಾ ಹೋದರೆ ಅದು ಸ್ವಲ್ಪ ಬೇರೆ ಲಭ್ಯತೆ ಇಲ್ಲದೇ ಇದ್ದಾಗ ಕಷ್ಟ ಆಗುತ್ತೆ ಅನ್ನೋ ಒಂದು ಮುನ್ನೆಚ್ಚರಿಕೆ. ಈ ಜೈವಿಕ ಇಂಧನವನ್ನು ಏನಾದರೂ ನಮ್ಮ ಕೃಷಿಕರು ಅವರ ಮಟ್ಟದಲ್ಲೇ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯತೆಗಳಿದ್ದಾವೆ? ಸಾಧ್ಯತೆ ಇದೆ. ಅಂದರೆ ಸಣ್ಣ ಪ್ರಮಾಣದಲ್ಲಿ ನಾವು ಮಾಡಿದ್ದೀವಿ, ಕೆಲವು ರಿಯಾಕ್ಟರ್ಸ್ಗಳನ್ನ ಮಾಡಿದ್ದೀವಿ, ಮಾಡ್ಬೋದು. ಆದರೆ ಕಾಸ್ಟ್ ಏನು ಅಷ್ಟು ಇರೋದಿಲ್ಲ, ಮಾಡೋದಕ್ಕೇನು ತೊಂದರೆ ಇಲ್ಲ. ಬಟ್ ಅದೆಲ್ಲ ಅವೈಲಬಿಲಿಟಿ ಏನು ಲಭ್ಯತೆ ಏನಿರ್ತದೆ, ಈಗ ಹೊಂಗೆಯಿಂದ ಮಾಡಿದಾಗ ಹೊಂಗೆ ಬೀಜದ ಲಭ್ಯತೆ ಕೇವಲ 3 ತಿಂಗಳು ಇರ್ತದೆ. ಸೊ 3 ತಿಂಗಳಲ್ಲಿ ನಾವು ಎಷ್ಟು ಕಲೆಕ್ಟ್ ಮಾಡ್ತೀವಿ ಅಷ್ಟೇ ನಾವು ಎಣ್ಣೆ ತೆಗೆದು ಎಣ್ಣೆಯಿಂದ ಬಯೋಡೀಸೆಲ್ ಮಾಡ್ಬೋದು. ಅದನ್ನು 1 ತಿಂಗಳು ಅಥವಾ 2 ತಿಂಗಳಲ್ಲಿ ಮುಗಿಸಿದ್ರೆ ಸೊ ನೆಕ್ಸ್ಟಿಗೆ ಇರೋದಿಲ್ಲ, ಅದು ಒಂದಿರುತ್ತದೆ. ಇನ್ನೊಂದು ಲೇಬರ್ಸ್ ಏನು ಡಿಪೆಂಡ್ ಆಗ್ತೀವಲ್ಲ ಅದರಲ್ಲೂ ಸಹ 4 ತಿಂಗಳು 5 ತಿಂಗಳು ಅಷ್ಟೇ ಅವ್ರಿಗೆ ಕೆಲಸ ಕೊಡ್ತೀವಿ, ಮಿಕ್ಕಿದ್ದೆಲ್ಲ ಇದರಲ್ಲಿ ಸ್ವಂತ ಉಪಯೋಗಿಸೋದಕ್ಕೆ ಅವ್ರದ್ದೇ ಆದ ಪರ್ಸನಲ್ ಇಂಟ್ರೆಸ್ಟ್ ಇದ್ದರೆ ಮಾಡ್ಬೋದು. ನಮ್ಮಲ್ಲಿ ಮಾಡೆಲ್ಸ್ಗಳು ಇದ್ದಾವೆ, 10 ಲೀಟ್ರು 20 ಲೀಟ್ರು 25 ಲೀಟ್ರು 100 ಲೀಟ್ರದ್ದು ಇದೆ. ಇನ್ನು ಈ ಜೈವಿಕ ಇಂಧನವನ್ನು ಉತ್ಪಾದನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಉಪ ಉತ್ಪನ್ನಗಳು ಕೂಡ ದೊರೆಯುತ್ತೆ. ಯಾವೆಲ್ಲ ಉಪ ಉತ್ಪನ್ನಗಳು ಈ ಸಂದರ್ಭದಲ್ಲಿ ದೊರೆಯುತ್ತೆ? ನಾವೇನು ಜೈವಿಕ ಇಂಧನ ಸಸ್ಯಗಳು ಹೇಳಿದೆ, ಸೊ ಈ 6 ಜಾತಿ ಸಸ್ಯಗಳಲ್ಲಿ ನಿಮಗೆ ಮೊದಲನೇದಾಗಿ ಸಿಗುವಂಥದ್ದು ಎಲೆ. ಏನು ಎಲೆಗಳಿರ್ತವೆ ಅದನ್ನು ನಾವು ಹಸಿರೆಲೆ ಗೊಬ್ಬರ ಆಗಿ ಉಪಯೋಗಿಸ್ಬೋದು. ಮೊದಲನೇ ಉತ್ಪನ್ನ ವೇಸ್ಟ್ ಆಗಿ ನಾವು ಸವರ್ತೀವಲ್ಲ, ಇದನ್ನು ಮರ ಸವರಿದಾಗ ಅದರ ಎಲೆಯನ್ನು ನಾವು ಭೂಮಿಗೆ ಸೇರಿಸಿದ್ರೆ ಒಳ್ಳೆ ಒಂದು ಹಸಿರೆಲೆ ಗೊಬ್ಬರ ಆಗ್ತದೆ. ಅದಾದ ನಂತರ ಎಲ್ಲದಕ್ಕೂ ಸಿಪ್ಪೆ ಇರುತ್ತೆ,
ಏನು ಬೀಜಗಳಿದೆ, ಬೀಜದ ಮೇಲ್ಗಡೆ ಒಂದು ಕವರಿಂಗ್ ಇರ್ತದೆ. ಹೊಂಗೆ ಇದರಲ್ಲಿ ಹೊಂಗೆ ನೋಡಿದ್ದೀರಾ, ಎಲ್ಲ ನಾವೇನು ಎಣ್ಣೆ ಬೀಜ ಸಾಮಾನ್ಯವಾಗಿ ಎಲ್ಲದರಲ್ಲೂ ಇದೆ. ಸೊ ಆ ಕೋಟ್, ಸೀಡ್ ಕೋಟ್ ಇದೆಲ್ಲ ಅದನ್ನು ಓಪನ್ ತೆಗೆದು ನಾವು ಬೀಜನ ಬೇರ್ಪಡಿಸ್ತೀವಿ. ಸೊ ಕೋಟಿಂದನೂ ಸಹ ನಾವು ಸಿಪ್ಪೆ ಇರುತ್ತಲ್ಲ, ಆ ಸಿಪ್ಪೆಯಿಂದನೂ ಸಹ ಇಂಧನ ಅಂದರೆ ಬ್ರಿಕೆಟಿಂಗ್ ಅಂತ ಹೇಳ್ತೀವಿ. ಅಂದರೆ ಅವನ್ನ ಏನು ಕೋಲ್ ಯೂಸ್ ಮಾಡ್ತೀವಲ್ಲ, ಇದ್ಲು ಥರ ಇದನ್ನು ಉಪಯೋಗಿಸ್ಬೋದಾಗಿರ್ತದೆ. ಇದನ್ನು ಇದ್ಲು ಮಾಡಿ ಬೇಕಾದರೆ ಅದನ್ನು ಬ್ರಿಕೆಟಿಂಗಿಗೂ ನಾವು ಅದನ್ನು ಉಪಯೋಗಿಸ್ಬೋದು. ನಂತರ ಬೀಜ ಬರುತ್ತೆ. ಸೊ ಬೀಜದಿಂದ ಎಣ್ಣೆ ತೆಗಿತೀವಿ. ಸೊ ಎಣ್ಣೆ ತೆಗೆದಾಗ ಮುಖ್ಯವಾಗಿರುವಂಥ ಒಂದು ಒಳ್ಳೆಯ ಉತ್ಪನ್ನ ಅಂತಂದರೆ ಹಿಂಡಿ. ಸೊ ಹಿಂಡಿ ರೈತರಿಗೆ ಬಹಳ ಇಷ್ಟಪಡುವಂಥ ಒಂದು ಗೊಬ್ಬರ ಆಗಿರ್ತದೆ. ಅದರಲ್ಲೂ ತೋಟಗಾರಿಕಾ ಬೆಳೆಗಳಿಗೆ ಇದರಲ್ಲಿ ಶುಂಠಿ ಇರ್ಬೋದು, ತೆಂಗಿರ್ಬೋದು, ಅಡಿಕೆ ಎಲ್ಲ ಥರ ಇದು ಬಾಳೆ ಎಲ್ಲದರಲ್ಲೂ ಒಳ್ಳೆಯ ಉತ್ಪನ್ನವಾಗಿ ಇದನ್ನು ಉಪಯೋಗಿಸ್ತಾರೆ. ಸೊ ಇದೊಂದು ಮತ್ತು ಜೈವಿಕ ಇಂಧನ ಬರ್ತದೆ. ಎಣ್ಣೆಯಿಂದ ನಾವು ಜೈವಿಕ ಇಂಧನ ತಯಾರು ಮಾಡ್ತೀವಿ. ಆಗ ಗ್ಲಿಸರಿನ್ ಬರುತ್ತೆ ಉತ್ಪನ್ನವಾಗಿ. ಆ ಗ್ಲಿಸರಿನ್ ಸಹ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್ ಏನು ನಾವು ಮೇಕಪ್ ಮಾಡೋದಕ್ಕಾಗಲಿ ಅಥವಾ ಔಷಧಿ ಇದರಲ್ಲಿ ಇದು ಭಾಳ ಪ್ರಯೋಜನಕಾರಿಯಾಗಿರ್ತದೆ. ಅದರಲ್ಲೂ ಲೀಟ್ರಿಗೆ 20 ರೂಪಾಯಿಯಷ್ಟು ಒಳ್ಳೆ ಬೆಲೆನೂ ಸಹ ಇರ್ತದೆ ಇದಕ್ಕೆ. ಸೊ ಇಲ್ಲಿ ಯಾವುದೇ ಥರದ ವೇಸ್ಟೇಜ್ ಅನ್ನೋದೊಂದು ಯಾವುದೇ ಥರದ ಮಾತುಗಳಿರಲ್ಲ. ಸೊ ಪ್ರತಿಯೊಂದು ಉಪ ಉತ್ಪನ್ನವೂ ಸಹ ಇದಕ್ಕೆ ಬೆಲೆ ಬಾಳುವಂಥದ್ದು ಇರ್ತದೆ. ಉಪಯೋಗಿಸ್ಕೊಳ್ಳೋ ರೀತಿಯಲ್ಲಿ ಬೇರೆ ಬೇರೆ ರೀತಿ ಇರ್ತದೆ. ಈಗ ಹಿಂಡಿ ಬಗ್ಗೆ ತಾವು ಹೇಳಿದ್ರಿ ಸರ್, ಯಾವೆಲ್ಲ ಹಿಂಡಿಗಳು ಹೆಚ್ಚಾಗಿ ನಮಗೆ ದೊರಕುತ್ತೆ, ಅದನ್ನು ಹೇಗೆ ನಾವು ಕೃಷಿನಲ್ಲಿ ಬಳಕೆ ಮಾಡಬಹುದು, ಏನೆಲ್ಲ ಉಪಯೋಗಗಳನ್ನು ಮಾಡಿಕೊಳ್ಳಬಹುದು ಅನ್ನುವಂಥದ್ದನ್ನು ತಿಳಿಸ್ಕೊಡಿ. ರೈತರಿಗೆ ಭಾಳ ಅಚ್ಚುಮೆಚ್ಚಾಗಿದೆ. ಅದರಲ್ಲೂ ಸಾವಯವ, ಇತ್ತೀಚೆಗಂತೂ ಹೆಚ್ಚು ಬೇಡಿಕೆ ಇದೆ ಸರ್. ಸಾವಯವ ಕೃಷಿ ಮಾಡೋರಂತೂ ಇದನ್ನು ಚಿನ್ನ ಖರೀದಿ ಮಾಡ್ದಂಗೆ ಮಾಡ್ತಾರೆ. ಈಗ ನಮ್ಮ ಜೈವಿಕ ಇಂಧನ ಉದ್ಯಾನದಲ್ಲಿ ನಾವು ತಯಾರು ಮಾಡುವಂಥ ಎಷ್ಟು ತಯಾರು ಮಾಡ್ತೀವಿ ಅಷ್ಟನ್ನು ಒಂದು ದಿನ 2 ದಿನ ಮ್ಯಾಕ್ಸಿಮಮ್ ಒಂದು ವಾರ ಇರುತ್ತೆ ಬಿಟ್ಟರೆ ಎಲ್ಲರೂ ಹಾಟ್ ಕೇಕ್ ಹಂಗೆ ತಗೊಂಡು ಹೋಗ್ತಾ ಇರ್ತಾರೆ. ಸೊ ಇದರಲ್ಲಿ ಮುಖ್ಯವಾಗಿ ಇದು ತೆಂಗು ಬೆಳೆಗೆ ಮತ್ತು ಅಡಿಕೆ ದೀರ್ಘಾವಧಿ ಬೆಳೆಗಳಿಗೆ ತುಂಬ ಚೆನ್ನಾಗಿ ಉಪಯೋಗಿಸ್ತಾರೆ ನಮ್ಮ ರೈತರು. ಅದರಲ್ಲಿ ತೆಂಗಿಗಾದರೆ ವರ್ಷಕ್ಕೆ 5 kg ಅಷ್ಟು ಉಪಯೋಗಿಸ್ತಾರೆ. ಬುಡಕ್ಕೆ ಹಾಕೋದು 2 ಬಾರಿ ಉಪಯೋಗಿಸೋಕ್ಕೆ ಶಿಫಾರಸ್ಸಿದೆ. ಒಂದು ಹಿಂಗಾರು, ಒಂದು ಮುಂಗಾರಲ್ಲಿ 2.5 kg ಅಷ್ಟು ಹಾಕುವಂಥದ್ದು. ಸೊ ಅದೇ ಅಡಿಕೆಗೆ ಹೋದಾಗ ವರ್ಷಕ್ಕೆ 2 kg ಅಂತ ಅಂದ್ಬಿಟ್ಟು ಅದು ಶಿಫಾರಸ್ಸಿದೆ. ಸೊ ಇವನ್ನು ಸಹ ನಾವು ಬುಡಕ್ಕೆ ಹಾಕೋದಲ್ಲ, ಅದರಿಂದ ಸ್ವಲ್ಪ ದೂರ 3 ಅಡಿ ದೂರ ತೆಂಗಿಗೆ, ಅಡಿಕೆಯಲ್ಲಾದರೆ 1 ಅಡಿ ದೂರದಲ್ಲಿ ಇದನ್ನು ಹಾಕಿ ಅದನ್ನು ಮಣ್ಣಿಗೆ ಮುಚ್ಚಬೇಕು. ನಮ್ಮ ರೈತರು ಏನು ಮಾಡ್ತಾರೆ, ಹಾಗೇನೆ ಚೆಲ್ಬಿಟ್ಟು ಹೋಗ್ತಾರೆ. ಅದು ಚೆಲ್ಲಿದಾಗ ಏನು ಸಾರಜನಕ ಆವಿ ಆಗುತ್ತೆ ನೀರು ಬಿದ್ದಾಗ. ಸೊ ಹಾಗಾಗಿ ಅಷ್ಟು ಪರಿಣಾಮಕಾರಿಯಾಗಿ ಅದು ಗಿಡಗಳಿಗೆ ಸಿಗಲ್ಲ. ಸೊ ಇನ್ನೊಂದು ಶುಂಠಿಲಿ ಯಥೇಚ್ಛವಾಗಿ ಉಪಯೋಗಿಸ್ತಾರೆ ಇದನ್ನು. ಕೊಟ್ಟಿಗೆ ಗೊಬ್ಬರದ ಜೊತೆ ಇದನ್ನು ಹಾಕ್ತಾರೆ. ಶಿಫಾರಸಿರೋದು 6 ಕ್ವಿಂಟಲ್ ಪ್ರತಿ ಎಕರೆಗೆ. ಸೊ ಕೊಟ್ಟಿಗೆ ಗೊಬ್ಬರದ ಜೊತೆ ಇದನ್ನು ಮಿಶ್ರಣ ಮಾಡಿದಾಗ ಕಮ್ಮಿ ಉಪಯೋಗಿಸ್ಬೋದು. ಇದರಲ್ಲಿ ಹೆಚ್ಚಿನ ರೈತರು ಫಾಲೋ ಮಾಡ್ತಿರೋದೇನು ಅಂತಂದರೆ ಶುಂಠಿ ಗುಣಿಗೆ ಹಾಕ್ತಾರೆ. ಅದು ಭಾಳ ಒಳ್ಳೆಯ ಒಂದು ಪದ್ಧತಿ. ಇಡೀ ಮಣ್ಣಿಗೆ ಹಾಕಿದ್ರೆ ಅದು ಸಾಲೋದಿಲ್ಲ. ಸೊ ಇದರಲ್ಲಿ ಗುಣಿಗೆ ಹಾಕಿದಾಗ ಅವೇನು ಕೀಟಗಳು ಬರ್ತವೆ ಆ ಒಂದು ಶುಂಠಿಗೆ ಇದನ್ನು ಇದು ಮಾಡೋದಕ್ಕೆ, ಸೊ ಅವುಗಳನ್ನ ಅವಾಯ್ಡ್ ಮಾಡುತ್ತೆ. ಯಾಕೆಂದರೆ ಇದು ವಾಸನೆ ಬಂದಾಗ ಅಸೆಡಿರೆಕ್ಟಿನ್ ಇರುತ್ತೆ. ಇದರಲ್ಲಿ ಆ ಒಂದು ಕೀಟನಾಶಕ ಗುಣಗಳು ಸಹ ಇರೋದ್ರಿಂದ ಸೊ ಅಲ್ಲಿಗೆ ಹುಳಗಳು ಬರೋದಿಲ್ಲ ಒಂದು. ಮತ್ತು ಅದರಲ್ಲಿ ಸಾರಜನಕ, ಪೊಟ್ಯಾಷಿಯಂ ಮತ್ತು ಇದು ರಂಜಕ ಸಹ ಇರ್ತದೆ. ಇದರಲ್ಲಿ NPK ಇರೋದ್ರಿಂದ ಅದರಿಂದನೂ ಸಹ ಫಲವತ್ತತೆ ಹೆಚ್ಚಾಗ್ತದೆ. ಸೊ ಶುಂಠಿಲಿ ಅದಾಯಿತು. ಹಾಗೆ ಬಾಳೆಲೂ ಅಷ್ಟೇ. ಬಾಳೆಗೂ 4ರಿಂದ 5 kg ಹಾಕ್ತಾರೆ ರೈತ ಬಾಂಧವರು. ಅಂದರೆ ಕೊಟ್ಟಿಗೆ ಗೊಬ್ಬರ ಸಿಕ್ಕಿದ್ರೆ ಅದನ್ನು ಸಮ ಪ್ರಮಾಣದಲ್ಲಿ ಹಾಕ್ತಾರೆ. ಇಲ್ಲ ಅಂತಂದರೆ 4ರಿಂದ 5 kg ಅಷ್ಟು ಉಪಯೋಗಿಸ್ಕೊಂಡು ಅಲ್ಲಿ ಕಾಮ್ ವಿವಿಲ್ ಅಂತ ಬರ್ತದೆ. ಸೊ ಅದನ್ನು ಅವಾಯ್ಡ್ ಮಾಡುತ್ತೆ. ಇದೊಂದು ಭಾಳ ಒಳ್ಳೆಯ ಒಂದು ಔಷಧಿ ಅಂತಲೇ ಹೇಳ್ಬೋದು. ಹೊಂಗೆ ಹಿಂಡಿನೂ ಆಗುತ್ತೆ, ಬೇವಿನ ಹಿಂಡಿ ಇವೆರಡಲ್ಲೂ ಉಪಯೋಗಿಸ್ಬೋದು. ಲಭ್ಯತೆ ಇರೋದ್ರಿಂದ ಎರಡೂ ಇರುತ್ತೆ. ಹೊಂಗೆ ಹಿಂಡಿಲಾದರೆ ನಿಮ್ಗೆ ಕರಾಂಜಿನ್ ಅಂತ ಒಂದು ಕೀಟನಾಶಕ ಗುಣ ಇರುವಂಥ ಒಂದು ಅಂಶ ಇದೆ. ಬೇವಲ್ಲಾದರೆ ಅಸೆಡಿರೆಕ್ಟಿನ್. ಸೊ ಇವೆರಡೂ ತುಂಬ ಚೆನ್ನಾಗಿ ಈ ಒಂದು ಸಾವಯವ ಕೃಷಿಯಲ್ಲಿ ಮತ್ತು ದೀರ್ಘಾವಧಿ ಬೆಳೆಗಳಲ್ಲಿ ಪ್ರಾಮುಖ್ಯತೆಯನ್ನು ಹೊಂದಿರ್ತದೆ. ರೈತರು ಇದನ್ನು ತುಂಬ ಚೆನ್ನಾಗಿ ತಗೊಂಡು ಹೋಗ್ತಾರೆ. ವೆಜಿಟೇಬಲ್ಸ್ಗಳಲ್ಲೂ ಅಷ್ಟೇ ನಾವು ಇದು ಬೆಳಿತೀವಲ್ಲ ಅದರಲ್ಲೂ ಸಾಕಷ್ಟು ಪ್ರಮಾಣದಲ್ಲಿ ಇದನ್ನು ಬೇವಿನ ಹಿಂಡಿ ಉಪಯೋಗಿಸ್ತಾರೆ. ವೆಜಿಟೇಬಲ್ಸಲ್ಲಿ ಮುಖ್ಯ ಅಂತ ಇನ್ನೂ ಹೆಚ್ಚಿಗೆ ಪ್ರಚಲಿತ ಇರೋದು ಅಂತಂದರೆ ಬೇವಿನ ಎಣ್ಣೆ ಹೊಡೆಯೋದು. ಹೊಂಗೆ ಎಣ್ಣೆನೂ ಸ್ಪ್ರೇ ಮಾಡ್ತಾರೆ, ಬೇವಿನ ಎಣ್ಣೆನೂ ಸ್ಪ್ರೇ ಮಾಡ್ತಾರೆ. ಏನು ಸಕಿಂಗ್ ಇನ್ಸೆಕ್ಟ್ಸ್ ಅಂತ ಏನು ಹೇಳ್ತೀವಿ, ರಸ ಇರೋ ಕೀಟಗಳಿಗೆ ಇದು ಭಾಳ ಒಂದು ಒಳ್ಳೆಯ ರಾಮಬಾಣ ಅಂತಲೇ ಹೇಳ್ಬೋದು. ಬೇರೆ ಕೆಮಿಕಲ್ಸ್ ಹೊಡೆಯೋ ಬದಲು ಇದು ಹೊಡೆದಾಗ ನೈಸರ್ಗಿಕವಾಗೂ ಅಂದರೆ ಸಾರ್ವಜನಿಕ ಮತ್ತು ಇದು ಇರ್ತದೆ. ಅಂದರೆ ಅದರಲ್ಲಿ ವಾತಾವರಣಕ್ಕೆ ತೊಂದರೆ ಆಗದೆ ಇರುವಂಥ ರೀತಿಯಲ್ಲಿ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಅಂತ ಹೇಳ್ತೀವಿ. ಸೊ ಆ ಇದರಲ್ಲಿ ಕೀಟನಾಶಕಗಳು ಬಳಸ್ದಲೇ ಕೀಟಗಳನ್ನ ಕಂಟ್ರೋಲ್ ಮಾಡ್ಬೋದಾಗಿರ್ತದೆ. ಈ ಯಾವುದೇ ಹಿಂಡಿಯಲ್ಲಿ ಏನೆಲ್ಲ ಪೋಷಕಾಂಶಗಳಿರುತ್ತೆ ಸರ್? ಅದು ಗಿಡಗಳ ಬೆಳವಣಿಗೆಗೆ ಹೇಗೆ ಪೂರಕವಾಗಿ ಕೆಲಸವನ್ನು ಮಾಡುತ್ತೆ?
ಇದರಲ್ಲಿ ನಾನು ಆಗಲೇ ಹೇಳ್ದಂಗೆ ಸಾರಜನಕ, ರಂಜಕ, ಪೊಟ್ಯಾಶ್ ಮೂರರಲ್ಲಿ ಇರ್ತದೆ. ಸೊ ಅದರಲ್ಲಿ ಹೆಚ್ಚಿಗೆ ಇರುವಂಥದ್ದು ಅಂದರೆ ನಮ್ಮ ಬೇವಿನ ಹಿಂಡಿಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತದೆ. 3.9% ಮತ್ತು ನೈಟ್ರೋಜನ್ ಇರ್ತದೆ. ಇನ್ನು 1% ರಂಜಕ, ಪೊಟ್ಯಾಶ್ ಇರುತ್ತೆ. ಹಾಗೆಯೇ ಹೊಂಗೆ ಹಿಂಡಿಲೂ ಚೆನ್ನಾಗಿದೆ, ಆದರೆ ಅದರಲ್ಲಿ 3% ಇರ್ತದೆ. ಇದರಲ್ಲೂ 1.2% ಅದು 1% ಏನೋ ರಂಜಕ, ಪೊಟ್ಯಾಶ್ ಇರುತ್ತೆ. ಸೊ ಇದರಲ್ಲಿ ಏನು ಮುಖ್ಯ ಆಗಲೇ ಹೇಳಿದಾಗೆ ಇದರಲ್ಲಿ ಅಜಾಡಿರೆಕ್ಟಿನ್ ಮತ್ತು ಕರಂಜಿನ್ ಕಂಟೆಂಟ್ ಇದೆಯಲ್ಲ, ಅದು ಒಂದು ಅಡ್ವಾಂಟೇಜ್. ನೀವೇನು ಬೇರೆ ಗೊಬ್ಬರಗಳು ಹಾಕಿದಾಗ ಬರೋದಕ್ಕಿಂತ ಇದರಲ್ಲಿ ಕೀಟಗಳನ್ನು ಅವಾಯ್ಡ್ ಮಾಡೋದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಸೊ ಹಾಗಾಗಿ ಇವೆರಡೂ ತುಂಬ ಪ್ರಮಾಣದಲ್ಲಿ ಬಳಕೆ ಆಗ್ತಾ ಇದೆ. ಸೊ ಹಿಪ್ಪೆ ಹಿಂಡಿನೂ ತುಂಬ ಚೆನ್ನಾಗಿದೆ, ಮತ್ತು ಸಿಮೆರುಬ ಹಿಂಡಿ, ಹಾಗೆಯೇ ಕ್ಯಾಲೋಫಿಲಮ್ ಮತ್ತು ಅಮೂರಾದು, ಇವ್ಯಾವ 4 ಥರದ್ದು ಇದರಲ್ಲೂ ಚೆನ್ನಾಗಿದೆ. ಹಿಂಡಿಗಳ ಒಳ್ಳೆ ಪ್ರಾಮುಖ್ಯತೆ ಇದೆ. ಆದರೆ ನಮ್ಮಲ್ಲಿ ಉತ್ಪಾದನೆ ಕಮ್ಮಿ ಇರೋದ್ರಿಂದ ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಒತ್ತು ಕೊಡ್ತಾ ಇಲ್ಲ. ಯಾಕೆಂದರೆ ಎಲ್ಲಿ ಸಿಗುತ್ತೆ ಅಂತ ಕೇಳಿದಾಗ ಆವಾಗ ತೊಂದರೆಗಳಾಗ್ಬೋದೇನೋ. ಆದರೆ ಒಳ್ಳೆ ಗುಣಗಳಂತೂ ಇದೆ. ತೋಟಗಾರಿಕೆ ಬೆಳೆಗಳ ಇವನ್ನೂ ಸಹ ಉಪಯೋಗಿಸ್ಬೋದಾಗಿರುತ್ತೆ. ಅನೇಕ ರೋಗ ಮತ್ತು ಕೀಟಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಮತ್ತು ಅದು ಬಾರದ ಹಾಗೆ ತಡೀಲಿಕ್ಕೂ ಕೂಡ ಇದು ಸಹಾಯಕವಾಗುತ್ತೆ. ಇದ್ರ ಬಳಕೆಯನ್ನು ಮಾಡಿದ್ರೆ ಸಾಕು, ಅನೇಕ ರೋಗ ಮತ್ತು ಕೀಟಗಳನ್ನು ನಾವು ದೂರದಲ್ಲಿ ಇಡ್ಬೋದು. ಯಾವುದೇ ಹಿಂಡಿ ಆಗಲಿ ಸರ್, ಲಭ್ಯತೆ ಎಲ್ಲಿ ದೊರಕುತ್ತೆ ಕೃಷಿಕರಿಗೆ, ಹೇಗೆ ಅದನ್ನು ಪಡಿತಕ್ಕಂಥದ್ದು? ಅದೇ ಜೈವಿಕ ಇಂಧನ ಉದ್ಯಾನದಲ್ಲಿ ಮಡೆನೂರಿನಲ್ಲಿದೆ, ಕೃಷಿ ಕಾಲೇಜು ಆಪೋಸಿಟ್ ಇರುವಂತಹ ಇದು ಕೃಷಿ ವಿಶ್ವವಿದ್ಯಾನಿಲಯ ಮಂಡ್ಯಗೆ ಸೇರಿದಂಥ ಒಂದು ಸಂಸ್ಥೆ. ಸೊ ಇಲ್ಲಿ ನಿಮಗೆ ಹೊಂಗೆ ಮತ್ತು ಬೇವಿನ ಹಿಂಡಿಗಳು ಸಿಗ್ತವೆ. ಹೊಂಗೆ ಹಿಂಡಿ ಎರಡನ್ನೂ 45 ರೂಪಾಯಿ ಹಂಗೆ, ಮತ್ತು ಎಣ್ಣೆಗಳು ಸಹ ಸಿಗುತ್ತೆ. ಹೊಂಗೆ ಎಣ್ಣೆ 160 ರೂಪಾಯಿ 1 kg ಇರ್ತದೆ. ಹಾಗೆ ಬೇವಿನ ಎಣ್ಣೆ 500 ರೂಪಾಯಿ 1 kg ದೊರಕ್ತದೆ. ಇದು ಪಡಿಬೇಕು ಅಂತ ಹೇಳಿದ್ರೆ ಅಲ್ಲಿಗೆ ಬರಬೇಕಾ ಸರ್, ಅಥವಾ ನೀವೇ ತಲುಪಿಸ್ಕೊಡೋ ಅಂಥ ಒಂದು ಕೆಲಸವನ್ನು ಮಾಡ್ತೀರಾ? ಮತ್ತು ಅದನ್ನು ಲಭ್ಯತೆ ಇದೆಯೋ ಇಲ್ಲ ಅಂತ ಹೇಳಿ ತಿಳ್ಕೊಂಬರೋ ಅಂಥದ್ದು ಹೇಗೆ? ಹೌದು, ಈಗ ಲಭ್ಯತೆ ಬಗ್ಗೆ ನಾನಾಗಲೇ ಹೇಳ್ದಂಗೆ ಅದು ಬೇಗ ಬೇಗ ಖಾಲಿ ಆಗೋದ್ರಿಂದ ನಾವು ಪ್ರೊಡಕ್ಷನ್ ನಿಧಾನ ಆಗ್ಬೋದು, ಅಥವಾ ಸಪ್ಲೈ ಸ್ವಲ್ಪ ನಿಧಾನ ಆದರೆ ಆಗ್ಬೋದಿರ್ತದೆ. ಹಾಗಾಗಿ ಫೋನ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. ಸಂಪರ್ಕ ಸಂಖ್ಯೆಯನ್ನು ಏನಾದರೂ ನೀಡ್ಬೋದಾ? ಚಂದ್ರು ಅಂತ ಅಂದ್ಬಿಟ್ಟು ನಮ್ಮ ಇಲ್ಲಿ ಸಹಾಯಕರು ಇರ್ತಾರೆ, ಅವರಿಗೆ ದೂರವಾಣಿ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಬಂದರೆ ತುಂಬ ಸೂಕ್ತ ಇರುತ್ತೆ. ಸಂಪರ್ಕ ಸಂಖ್ಯೆಯನ್ನು ಹೇಳಿ. 8453414417. ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ. ಚಂದ್ರು ಅಂತ 8453414417. ಈ ಸಂಖ್ಯೆಗೆ ಕರೆಯನ್ನು ಮಾಡಿಕೊಂಡು ಬರ್ಬೋದು, ಲಭ್ಯತೆ ತಿಳ್ಕೊಂಡು ಬಂದರೆ ಸೂಕ್ತ. ಯಾವ ಕಾಲದಲ್ಲಿ ಈ ಒಂದು ಎಣ್ಣೆ ಆಗ್ಬೋದು ಅಥವಾ ಹಿಂಡಿ ಆಗ್ಬೋದು ಹೆಚ್ಚಿನ ಪ್ರಮಾಣದಲ್ಲಿ ದೊರಕೋದು ಅನ್ನೋದಕ್ಕಿಂತ ಉಪಯೋಗಿಸೋದ್ರ ಬಗ್ಗೆ ಒಳ್ಳೆಯದು ಅನಿಸುತ್ತೆ. ಯಾಕೆಂದರೆ ದೊರಕೋದಕ್ಕೆ ನಾನು ಸ್ಟಾಕಲ್ಲಿ ಇಟ್ಕೊಂಡಿರ್ತೀವಿ, ಅದನ್ನು ತಯಾರು ಮಾಡಿ ಕೊಡ್ತಾ ಇರ್ತೀವಿ. ಅದಕ್ಕಿಂತ ಮುಖ್ಯವಾಗಿ ಇದು ಮುಂಗಾರು ಮತ್ತು ಹಿಂಗಾರು ಆ ಒಂದು 2 ಸಮಯದಲ್ಲಿ ಹಾಕಿದ್ರೆ ಸೂಕ್ತ. ಮಳೆ ಬಿದ್ದಾಗ ರೈತರು ಹಾಕ್ತಾರೆ. ನಮ್ಮ ಪ್ರೊಡಕ್ಷನ್ ಅದೇ ರೀತಿ ಇರ್ತದೆ. ಲಭ್ಯತೆ ಮಾಡೋದು ಆ ಒಂದು ಸಮಯದಲ್ಲಿ ನಾವು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಉತ್ಪನ್ನ ಮಾಡೋದಕ್ಕೆ ಪ್ರಯತ್ನಗಳನ್ನ ಮಾಡಿ ರೈತರಿಗೆ ದೊರಕಿಸುವಂಥ ಒಂದು ಇದು ಮಾಡ್ತಾ ಇರ್ತೀವಿ. ಅವ್ರಿಗೆ ಯಾವಾಗ ಅಗತ್ಯ ಇರುತ್ತೋ ಅಂಥ ಸಂದರ್ಭಕ್ಕೆ ಕರೆ ಮಾಡಿ ಲಭ್ಯತೆಯನ್ನು ಖಾತ್ರಿ ಮಾಡ್ಕೊಂಡು ಬಂದು ಪಡೆದುಕೊಂಡು ಹೋಗ್ತಕ್ಕಂಥದ್ದು ಒಳ್ಳೆಯದು. ಈ ಒಂದು ಜೈವಿಕ ಇಂಧನದ ಉಪ ಉತ್ಪನ್ನಗಳನ್ನು ಕೃಷಿಯಲ್ಲಿ ಬಳಕೆ ಮಾಡುವುದರ ಬಗ್ಗೆ ಅಂತಿಮವಾಗಿ ನಮ್ಮ ಕೃಷಿಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈ ಒಂದು ಉಪೋತ್ಪನ್ನಗಳು ನಾನು ಹೇಳಿದೆ, ಇವೆಲ್ಲ ಏನು ಕಲ್ಪವೃಕ್ಷ ಅಂತ ತೆಂಗಿಗೆ ಹೇಳ್ತೀವಿ, ಅದೇ ರೀತಿಯಲ್ಲಿ ನಮ್ಮ ಈ ಒಂದು ಜೈವಿಕ ಇಂಧನ ಉಪ ಉತ್ಪನ್ನಗಳನ್ನ ಉಪಯೋಗಿಸ್ಕೊಂಡು, ಯಾಕೆಂದರೆ ಇದು ಎಲ್ಲ ಕಡೆ ಬೆಳೆಯುವಂಥ ಒಂದು ಬೆಳೆ ಆಗಿರ್ತದೆ. ಸೊ ಇದಕ್ಕೆ ಅಂತಲೇ ಹೆಚ್ಚಿಗೆ ಒಂದು ಕಾಳಜಿ ವಹಿಸಬೇಕು ಅಂತಿಲ್ಲ, ಅಥವಾ ಸ್ಪ್ರೇ ಮಾಡಿ ಏನಾದರೂ ಪೋಷಕಾಂಶಗಳು ಕೊಡಬೇಕು ಅನ್ನೋದು ಯಾವುದೇ ಒಂಥರ ಒಂದು ಇದಿರೋದಿಲ್ಲ. ಸೊ ಈ ನಿಟ್ಟಿನಲ್ಲಿ ನಿಮ್ಮ ಬದುಗಳಲ್ಲಿ ಅಥವಾ ಬಂಜರು ಭೂಮಿಗಳಲ್ಲಿ ವೇಸ್ಟ್ ಲ್ಯಾಂಡ್ಸ್ಗಳು ಏನಿದ್ದಾವೆ ಇಂಥ ಕಡೆ ಈಗೇನು ನೀವು ಬೇರೆ ಅರಣ್ಯ ಸಸಿಗಳನ್ನ ಬೆಳೆಯೋ ಬದಲು, ಇದು ಅರಣ್ಯ ಸಸಿನೇ ಆಗಿದ್ರೂ ನೀವು ಅರಣ್ಯ ಸಸಿಗಳು ಕೆಲವು ಸಸಿಗಳು ಏನಾಗ್ತದೆ ಸುಮ್ಮನೆ ಬೆಳ್ಕೊ ಹೋಗುತ್ತೆ. ಆ ಬೆಳೆದಿರೋ ಎಲೆಗಳು ಕೆಳಗೆ ಬಿದ್ದು ತೊಂದರೆ ಕೊಡೋದು ಒಂದಿರುತ್ತೆ, ಮತ್ತು ಬೀಜಗಳು ಕೆಲವು ಸಲ ತೊಂದರೆ ಕೊಡ್ತದೆ. ಸೊ ಇವ್ಯಾವನ್ನೂ ಉಪಯೋಗಿಸ್ತದೆ. ಅಂದರೆ ಮತ್ತು ಒಂದ್ಸಲ ಬೇರೆ ಕೆಲವು ಮರಗಳೇನಾಗುತ್ತೆ ಒಂದ್ಸಲ ಕಟ್ ಮಾಡಿದ್ರೆ, ಈಗ 8-10 ವರ್ಷಕ್ಕೆ, ಈಗ ಸಿಲ್ವರ್ ಉದಾಹರಣೆ ತಗೊಂಡ್ರೆ ಅಥವಾ ತೇಗ ತಗೊಂಡ್ರೆ 10 ವರ್ಷ 12 ವರ್ಷಕ್ಕೆ ಅದನ್ನು ಕಟ್ ಮಾಡಿ ಮಾರಾಟ ಮಾಡ್ತೀವಿ. ಆದರೆ ಇದನ್ನೇನಾಗ್ತದೆ 50-60 ವರ್ಷ ಇದು ಅಲ್ಲೇ ಇಟ್ಕೊಂಡು ಬೇಕಾದ ಕಾಲಕ್ಕೆ ಅದೊಂದು ATM ಇದ್ದಂಗೆ. ಅಂದರೆ ಹೆಚ್ಚಿನ ಹಣ ಕೊಡದೇ ಇದ್ರೂ ನಮಗೆ ಬೇಕಿರುವಂಥ ಕೆಲವು ಸ್ವಲ್ಪ ಮಟ್ಟದಲ್ಲಾದರೂ ಹಣ ಕೊಡುತ್ತೆ. ನೀವು ತೇಗ ಮತ್ತು ಬೇರೆ ಸಿಲ್ವರ್ ಇವುಗಳನ್ನ ಹಾಕಿದಾಗ ಎಲ್ಲ ಕಡೆ ಅದು ಚೆನ್ನಾಗಿ ಬರೋದಿಲ್ಲ.
ಇದಾದರೆ ಎಲ್ಲ ಕಡೆ ಬರ್ತದೆ. ಇವೇನು ತೇಗ ಮತ್ತು ಸಿಲ್ವರ್ ಏನಾಗುತ್ತೆ, ಮಣ್ಣು ಫಲವತ್ತತೆ ಕಮ್ಮಿ ಇತ್ತು ಅಂತಂದರೆ ಸಣ್ಣದಾಗಿ ಬರ್ತದೆ, ಆ ರೈತರಿಗೆ ಆದಾಯನೂ ಭಾಳ ಕಮ್ಮಿ ಇರ್ತದೆ. ಹಾಗಾಗಿ ಜೈವಿಕ ಇಂಧನ ಸಸಿಗಳನ್ನ ಹಾಕ್ಕೊಂಡು ಉತ್ಪನ್ನಗಳನ್ನ ಹಾರ್ವೆಸ್ಟ್ ಮಾಡಿ ಅದನ್ನು ಸೇಲ್ ಮಾಡಿದ್ರೂ ರೈತರಿಗೆ ಅನುಕೂಲ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಜೈವಿಕ ಇಂಧನದ ಉಪ ಉತ್ಪನ್ನಗಳನ್ನು ಕೃಷಿಯಲ್ಲಿ ಬಳಕೆ ಮಾಡುವುದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನನ್ನ ದೂರವಾಣಿ ಸಂಖ್ಯೆ 944 985 7796. ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ. 944 985 7796. ಒಳ್ಳೆಯದು. ಡಾಕ್ಟರ್ ಎ ಸಿ ಗಿರೀಶ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಜೈವಿಕ ಇಂಧನದ ಉತ್ಪನ್ನಗಳ ಬಳಕೆ ಹಾಗೂ ಅವುಗಳ ಲಭ್ಯತೆಯನ್ನು ಕುರಿತು ವಿವರವಾದಂಥ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ತೋಟಗಾರಿಕೆ ಬೆಳೆಗಳಲ್ಲಿ ಜೈವಿಕ ಇಂಧನಗಳ ಮಹತ್ವ, ಉಪಯೋಗಿಸುವ ವಿಧಾನ ಹಾಗೂ ಇವುಗಳ ಲಭ್ಯತೆ ಕುರಿತಂತೆ ಹಾಸನ ತಾಲೂಕು ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಪಾರ್ಕ್ನ ಯೋಜನಾ ಸಂಯೋಜಕರಾದ ಡಾಕ್ಟರ್ ಎ ಸಿ ಗಿರೀಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಯಲ್ಲಿ ಬೆಳೆಯಬಹುದಾದಂತಹ ಪ್ರಮುಖ ಸಾಂಬಾರ ಬೆಳೆಗಳು ಹಾಗೂ ನಿರ್ವಹಣಾ ಕ್ರಮಗಳು ಈ ಕುರಿತಂತೆ ಚನ್ನರಾಯಪಟ್ಟಣದ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ BR ಶಿವಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಇದುವರೆಗೆ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು.